ಇದು ವಿಷಯ ಏನಂದರೆ ಸೇವಾಲಾಲರ 286ನೇ ಜಯಂತ್ಯೋತ್ಸವದ ಅಂಗವಾಗಿ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಜಯಂತಿ ಕಾರ್ಯಕ್ರಮವನ್ನು, ರಾಜ್ಯ ಮಟ್ಟದ ಜಯಂತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಆದರಳ್ಳಿ ಗ್ರಾಮದಲ್ಲೇ ಅಂದರೆ ತಾಲೂಕು ಮತ್ತು ಈಗ ತಾಲೂಕಿನ ಕಮಿಟಿಯವರು, ಜಿಲ್ಲಾ ಕಮಿಟಿಯವ್ರ ಗಮನಕ್ಕೂ ಕೂಡ ಈ ತಾಲೂಕು ಕಮಿಟಿಯವರು ಯಾವುದೇ ಅವರಿಗೆ ಈ ಜಯಂತಿ ಬಗ್ಗೆ ಯಾವುದೇ ಅವರಿಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ವಿಷಯ ಇಷ್ಟೇ, ಎಲ್ಲರಿಗೂ ನೋವಿದೆ. ನಮ್ಮ ತಾಲೂಕು ಅಧ್ಯಕ್ಷರಾಗಿ 18 ವರ್ಷಗಳ ಕಾಲ ಆಯಿತು, ಇವರೇ ಅಧ್ಯಕ್ಷರಾಗ್ಯದ. ಅದನ್ನು ಬದಲಾವಣೆ ಮಾಡಿರಿ ಅಂತೇಳಿ ನಮ್ಮ ಶಾಸಕರಿಗೆ ಕೂಡ ನಾನು ಗಮನಕ್ಕೆ ತಂದಿದ್ದೆ. ಆಯ್ತು ರಜ್ಜಾರ ಮಾಡೋಣ ಮುಂದಿನ ದಿನಮಾನದಲ್ಲಿ ಅಂತೇಳಿ ನಮ್ಮ ಶಾಸಕರು ಕೂಡ ಅದನ್ನು ಭರವಸೆ ಕೊಟ್ಟಿದ್ದರು. ಆ ಶಾಸಕರು ಕೂಡ ನನಗೆ ಒಳ್ಳೆಯ ಫೋನ್ ಹಚ್ಚಿ ಹೇಳಿಲ್ಲ. ವಿಷಯ ಇಷ್ಟೇ, ನಾವು ಆ ತಾಲೂಕು ಅಧ್ಯಕ್ಷರು ಮತ್ತು ಆ ಕಾರ್ಯದರ್ಶಿಯವರು ಮತ್ತು ಉಪಾಧ್ಯಕ್ಷರ ಮೇಲೆ ಆ ಹೋರಾಟದೊಂದಿಗೆ ಈ ಸೇವಾಲಾಲ್ ಜಯಂತಿಯನ್ನು ಅಬ್ದುರೆಗೆ ಆದರಳ್ಳಿಯಲ್ಲಿ ಅತಿ ದೊಡ್ಡ ತಾಂಡ ಅಂದರೆ ಈ ಜಿಲ್ಲೆಯಲ್ಲೇ ಆದರಳ್ಳಿ ತಾಂಡ ಅನೇಕ ನೋವುಗಳನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮ ಸಮಾಜದ ವತಿಯಿಂದ ಈ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಯರಿಗೆ ನಾವು ಧಿಕ್ಕಾರವನ್ನು ಮಾಡ್ತಾ ಇದ್ದೇವೆ. ಯಾಕಂದರೆ ನಮ್ಮ ತಾಲೂಕಿನವರು ಅಧ್ಯಕ್ಷರು ಅಲ್ಲ. ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೇನೆ, ಯಾವುದೇ ಒಂದು ಸರ್ಕಾರದ ಒಂದು ಟ್ರಸ್ಟಿನ ಅಡಿಯಲ್ಲಿ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರನ್ನು ಚೇಂಜ್ ಮಾಡಬೇಕಂತೇಳಿ ಅಂದಾಗ ನಮ್ಮ ಮೇಲೆ ಅನೇಕ ಸರಿ ಅವರು ಆ ಉದ್ದೇಶಪೂರ್ವಕವಾಗಿ ಗುರುಗಳ ಹೆಸರನ್ನು ಹಾಕಲಾರ್ದಂಗಿರೋದು, ಗುರುಗಳನ್ನು ಬದೆಗಿಟ್ಟು ಜಯಂತಿಯನ್ನು ಮಾಡೋದು, ಈ ಚಟುವಟಿಕೆಗಳನ್ನು ನಡೀತಾ ಇದ್ದವು. ಆ ಮುಂದಿನ ದಿನಮಾನದಲ್ಲಿ ಅದು ಆಗಬಾರ್ದಂತೇಳಿ ನಮ್ಮ ಆದರಳ್ಳಿ ಗ್ರಾಮದಲ್ಲೇ ರಾಜ್ಯ ಮಟ್ಟದ ಜಯಂತಿಯನ್ನು ಹಮ್ಮಿಕೊಂಡಿದ್ದೇವೆ. ಆ ಜಯಂತಿಗೆ ಮುಖ್ಯ ಅತಿಥಿಗಳಾಗಿ ಪಿ ರಾಜು ಅವರು ಕೂಡ ಬರ್ತಾ ಇದ್ದಾರೆ. ಅಲ್ಲಿಂದ ಬಸವರಾಜ ಬೊಮ್ಮಾಯಿಯವರ ಮಗ ಆಗಿರತಕ್ಕಂಥ ಭರತ್ ಬೊಮ್ಮಾಯಿಯವರು ಬರ್ತಾ ಇದ್ದಾರೆ, ಮತ್ತು ನಮ್ಮ ರಾಜು ಖಾನಪ್ಪನವರು ಬರ್ತಾ ಇದ್ದಾರೆ, ಮತ್ತು ಶ್ರೀರಾಮ್ ಸೇನೆ ರಾಜ್ಯಾಧ್ಯಕ್ಷರು ಬರ್ತಾ ಇದ್ದಾರೆ. ಎಲ್ಲ ಕೊರ್ಮಾ, ಕೊರ್ಚಾ, ಬೋಯಿ ಮತ್ತು ಪಂಚಮಶಾಲಿ ಎಲ್ಲ ಜಿಲ್ಲಾಧ್ಯಕ್ಷರನ್ನು ಆಹ್ವಾನವನ್ನು ಮಾಡಿದ್ದೀವಿ. ಈ ಜಯಂತಿಗೆ ಎಲ್ಲ ತಾಂಡದ ನಾಯಕ್ ಡಾವ್ ಕಾರವಾರಿಯವರು ಮತ್ತು ಯುವಕರು ಮುಂದಿನ ದಿನಮಾನದಲ್ಲಿ ಆದರಳ್ಳಿಯಲ್ಲಿ ಜಯಂತಿಯನ್ನು ಮಾಡಿ, ಜಯಂತಿ ಮರುದಿನನೇ ವಿಶೇಷವಾಗಿ ನಾವು ಈ ತಾಲೂಕು ಅಧ್ಯಕ್ಷರನ್ನ ಮತ್ತು ತಾಲೂಕು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಒಂದು ಹೊಸ ಟೀಮನ್ನು ರೆಡಿ ಮಾಡಿ ಸೃಷ್ಟಿ ಮಾಡಿ ಈ ಸಮಾಜದ ಏಳಿಗೆಗಾಗಿ ಸದಾಕಾಲ ಶ್ರಮಿಸ್ತಕ್ಕಂಥವ್ರನ್ನ ಒಂದು ಒಳ್ಳೆಯವ್ರನ್ನ ಆರಿಸ್ಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾಡ್ದು 22ನೇ ತಾರೀಕಿಗೆ ಆ ಜಯಂತಿಯನ್ನು ಹಮ್ಮಿಕೊಂಡಿದೆ. ತಾವೆಲ್ಲರೂ ತಾಂಡದ ನಾಯಕ್ ಡಾವ್ ಕಾರವಾರಿ ಸರ್ವ ಜನಾಂಗದವರು ಕೂಡ ಆ ಜಯಂತಿಗೆ ಭಾಗವಹಿಸಬೇಕಂತ ಹೇಳಿ ನಮ್ಮ ವಿನಂತಿ ಇದೆ. ಎಲ್ಲರಿಗೂ ಶರಣಾರ್ಥಿ. ರಾಮ್ ರಾಮ್, ಜೈ ಸೇವಾಲಾಲ್.